ಎಲ್ಲರಿಗೂ ನಮಸ್ಕಾರ. ಸೊ ಮೊದಲಿಗೆ ನಾನು ನಮ್ಮ ಈ ಸಾಂಗ್ ರಿಲೀಸ್ ಟೈಮು ಆಮೇಲೆ ನಮ್ಮ ಬೆಂಗಳೂರು ಮಾನ್ಸೂನ್ ರಿಲೀಸ್ ಒಟ್ಟಿಗೆ ಆಗ್ತಾ ಇದೆ. ಸೊ ಎಲ್ಲರೂ ಮಳೆಯಲ್ಲಿ ಸಾಂಗ್ ಕೇಳೋಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ. ಸೊ ನನಗೂ ಈ ಸಾಂಗ್ ತುಂಬ ಇಷ್ಟ. ಪೂರ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಏನು ಹೇಳೋದು ಬೇಡ, 5 ಸಾಂಗ್ ಮೂಲಕ ನಿಮ್ಗಾಗಲೇ ಗೊತ್ತಾಗಿದೆ ಪೂರ್ಣ ಅವ್ರ ವರ್ಕ್ ಬಗ್ಗೆ. ಆಮೇಲೆ ಚಂದ್ರು ಅವರ ಬಗ್ಗೆ ಹೇಳಬೇಕಂದ್ರೆ ಜುಲೈ 3 ಗೊತ್ತಾಗುತ್ತೆ. ಆಮೇಲೆ ನೀವು ಹೇಳಿದ್ರಿ ಇದು ನಿಮ್ಮ 9th ಪಿಕ್ಚರ್ ಅಂತ. ನಂದು ಕೂಡ 9th ಪಿಕ್ಚರು. ಸೊ ಒಳ್ಳೇದಾಗಲಿ. ಆಮೇಲೆ ಆಗಲೇ ಚಂದ್ರು ಹೇಳಿದಾಗೆ ಗ್ರಾಮಾಯಣ ಜರ್ನಿ ಇಲ್ಲೇ ಸ್ಟಾರ್ಟ್ ಆಗಿದ್ರು. ನನ್ನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ 3 ಜನರು ಬಂದು ಆಶೀರ್ವಾದ ಮಾಡಿತ್ತು. ಸೊ ಇವತ್ತು ಅದರ ರಿಲೀಸ್ ಡೇಟ್ ಕೂಡ ಇಲ್ಲೇ ಆಗ್ತಿದೆ. ಸೊ ಅದಕ್ಕೆ ನವೀನ್ ಅವರಿಗೆ ಮತ್ತು ಲಹರಿ ಸಂಸ್ಥೆಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಇನ್ನು ಜುಲೈ 3 ಬಂದು ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಹಾಂ, ಇಲ್ಲ ಆ್ಯಕ್ಚುಲಿ ನಾವು ಈ ಸಿನಿಮಾದ ರೆಕ್ಕಿ ಹೋದಾಗ ನಾನು ಚಂದ್ರವ್ರ ಜೊತೆ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹಳ್ಳಿಯಲ್ಲಿ ನೋಡಿದ್ರೆ ಬರೀ ಏಜ್ ಆಗಿರೋ ಜನನೇ ಕಾಣಿಸ್ತಾರೆ. ನನಗೂ ಅವಾಗ ಒಂದು ಥಾಟ್ ಬಂತು ನನಗೆ, ಇನ್ನೊಂದು 2-3 ಜನರೇಷನ್ ಆದಮೇಲೆ ಹಳ್ಳಿಗಳೆಲ್ಲ ಖಾಲಿ ಆಗ್ಬಿಡುತ್ತೆ ಅಂತ. ಸೊ ಅದರಿಂದ ನನಗೇನಂದ್ರೆ, ಹಳ್ಳಿಯಿಂದ ಹೇಗೆ ಜನ ಸಿಟಿಗೆ ಹೋಗ್ತಾರೆ ಅದೇ ರೀತಿ ಸಿಟಿಯಿಂದ ಜನ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಏನಾದ್ರು ಮಾಡಬೇಕು ಅಂತ ಇಷ್ಟ. ನನಗೂ ಅದೇ ಆಸೆ. ಒಂದು ಟೈಮಲ್ಲಿ ನಾನು ವಾಪಸ್ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ.